ಹೆಲೋ ಎವ್ರಿವನ್, ನೀವು ಒಂದೇ ಒಂದ್ಸಲ ಆದ್ರೂ ಈ ಚಿಕನ್ ರೆಸಿಪಿನ ಟ್ರೈ ಮಾಡಲೇಬೇಕು. ಯಾಕೆ ಅಂದ್ರೆ ಅಷ್ಟೊಂದು ಸಖತ್ತಾಗಿರುತ್ತೆ. ಇದಕ್ಕೆ ಯಾವುದೇ ತರದ ಫ್ಯಾನ್ಸಿ ಐಟಮ್ಸ್ ನ ಹಾಕ್ತಾ ಇಲ್ಲ, ಜಸ್ಟ್ ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದನೇ ಮಾಡ್ಕೊಳ್ಳುವಂತಹ ನೇಪಾಳಿ ಚಿಕನ್ ಚುಕಾನಿ ರೆಸಿಪಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಮ್ಯಾರಿನೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು 200 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನ್ ನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಚಿಕನ್ಗೆ 1-2 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1.5 ಸ್ಪೂನ್ ಅಷ್ಟು ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಹಾಗೆ 1 ಫುಲ್ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ವಿಡಿಯೋಸ್ ನ ನೋಡಿ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಪ್ಯಾನ್ ಗೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸ್ಲೈಸ್ ಮಾಡ್ಕೊಂಡಿರೋ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಹಾಕಿ ಜಸ್ಟ್ ಒಂದು 40 to 45 ಸೆಕೆಂಡ್ಸ್ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿರೋ ಕ್ರಂಚಿನೆಸ್ ಹೋಗಬಾರ್ದು. ನೆಕ್ಸ್ಟ್ ಅದೇ ಪ್ಯಾನ್ ಗೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ನ ಹಾಕಿ ಲೋ ಫ್ಲೇಮ್ ಅಲ್ಲೇ ವಿತೌಟ್ ಲಿಡ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದ್ರೂ ಒಂದು 7 to 8 ಮಿನಿಟ್ಸ್ ಅಲ್ಲೇ ಚೆನ್ನಾಗಿ ಇದು ರೋಸ್ಟ್ ಆಗ್ಬಿಡುತ್ತೆ. ಇದನ್ನ ಫ್ರೈ ಮಾಡ್ಕೊಳ್ಳಕ್ಕೆ ನೀವು ನಾನ್ ಸ್ಟಿಕ್ ಪ್ಯಾನ್ ಅನ್ನೇ ಯೂಸ್ ಮಾಡಿ, ಈಸಿ ಆಗುತ್ತೆ ಫ್ರೈ ಮಾಡ್ಕೊಳ್ಳಕ್ಕೆ. ಅಂಡ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ತುಂಬಾ ಡ್ರೈ ಅನ್ನಿಸ್ತು ಅಂದ್ರೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೀವು ಫ್ರೈ ಮಾಡ್ಕೋಬಹುದು. ಅಂಡ್ ನೀವೇನಾದ್ರೂ ಸಿಂಪಲ್ ಚಿಕನ್ ಫ್ರೈ ಅಂಡ್ ಚಿಕನ್ ಮಸಾಲಾ ಗ್ರೇವಿ ರೆಸಿಪೀಸ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ರೆ ನನ್ನ ಚಾನಲ್ ಅಲ್ಲಿ ವೆರೈಟಿ ಇದೆ, ಪ್ಲೀಸ್ ಒಂದ್ಸಲ ವಾಚ್ ಮಾಡಿ. ಅಂಡ್ ಐ ಆಮ್ ಶೋರ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಓಕೆ, ಚಿಕನ್ ಚೆನ್ನಾಗಿ ಬೆಂದು ರೋಸ್ಟ್ ಆಗ್ತಿದ್ದ ಹಾಗೆ ಇದಕ್ಕೆ 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಬೌಲ್ಗೆ 1/4 ಕಪ್ ಅಷ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಗೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ. ಅಂಡ್ ಒನ್ ಮೋರ್ ಆಪ್ಷನ್ ಇದೆ ನಿಮ್ಗೆ, ಫ್ರೈ ಮಾಡ್ದೇನೆ ಹಸಿ ಈರುಳ್ಳಿ ಸಹ ಹಾಕಬಹುದು ಈ ರೆಸಿಪಿಗೆ. ನೆಕ್ಸ್ಟ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 2 ಹಸಿ ಮೆಣಸಿನಕಾಯಿ ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ನಾನು ಆಗ್ಲೇ ಹೇಳ್ದಾಗೆ ಈ ರೆಸಿಪಿಗೆ ಯಾವುದೇ ತರದ ಫ್ಯಾನ್ಸಿ ಐಟಮ್ಸ್ ನ ಯೂಸ್ ಮಾಡಿಲ್ಲ. ನಾವು ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತಹ ಐಟಮ್ಸ್ ಇಂದ ಮಾಡಿರೋದು. ಫೈನಲ್ ಆಗಿ ಇದರದ್ದು ಟೇಸ್ಟ್ ನ ಎನ್ಹಾನ್ಸ್ ಮಾಡೋಕೆ ಒಗ್ಗರಣೆನ ಹಾಕ್ಬೇಕು. ಸೊ ಒಂದು 6-7 ಸ್ಪೂನ್ ಅಷ್ಟು ಎಣ್ಣೆಗೆ ಚಿಟಿಗೆ ಅರಿಶಿನ, 1/4 ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ 1/2 ಸ್ಪೂನ್ ಅಷ್ಟು ಕಸೂರಿ ಮೆಥಿನ ಹಾಕಿ ಒಗ್ಗರಣೆನ ಕೊಡಿ. ಅಂಡ್ ಫೈನಲ್ ಇದಕ್ಕೆ ರೋಸ್ಟೆಡ್ ಚಿಕನ್ ನ ಹಾಕಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಅಂಡ್ ಈ ನೇಪಾಳಿ ಚಿಕನ್ ಚುಕಾನಿ ರೆಸಿಪಿ ಏನಿದಲ್ವಾ, ಯಾವುದೇ ರೆಸ್ಟೋರೆಂಟ್ ಡಿಶ್ಗೂ ಕಡಿಮೆ ಇಲ್ಲ, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಟ್ರಸ್ಟ್ ಮೀ, ಪಕ್ಕಾ ರೆಸ್ಟೋರೆಂಟ್ ಡಿಶ್ ಟೇಸ್ಟ್ ತರನೇ ಇರುತ್ತೆ. ಹಾಗೆ ಅಪಿಯರೆನ್ಸ್ ಸಹ ಪಕ್ಕ ಇದೆ ಅಲ್ವಾ. ಅಂಡ್ ಈ ಅಪಿಯರೆನ್ಸ್ ಬರೋಕೆ ನಾವು ಯಾವುದೇ ತರದ ಮಲೈ ಆಗಿರ್ಬೋದು, ಫ್ರೆಶ್ ಕ್ರೀಮ್ ಆಗಿರ್ಬೋದು ಸಹ ಯೂಸ್ ಮಾಡಿಲ್ಲ. ಅಂಡ್ ಇದು ರೋಟಿ, ಚಪಾತಿ, ನಾನ್ಸ್, ಕಲರ್ ರೈಸಸ್ಗೆ ಎಲ್ಲ ಸೂಟ್ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಅಂಡ್ ಹೇಗೆ ಅನಿಸ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.